ಎಲ್ರಿಗೂ ನಮಸ್ಕಾರ. ತುಂಬ ದಿವಸದ ನಂತರ ವಿಡಿಯೋ ಮಾಡ್ತಿದ್ದೇನೆ. ಸುಮಾರು ಜನ ಕೇಳಿದ್ವಿ ಕೂಡ, ಯಾಕೆ ಸದ್ಯ ವಿಡಿಯೋ ಮಾಡ್ತಾ ಇಲ್ಲ, ತುಂಬ ಕಡಿಮೆ ವಿಡಿಯೋ ಮಾಡ್ತಿದ್ದೀರಾ ಅಂತೆಲ್ಲ. ನಿಮ್ಮ ಕೆಲವೊಂದು ಪ್ರಶ್ನೆಗಳಿಗೆ ಈ ವಿಡಿಯೋದಲ್ಲಿ ಉತ್ತರ ಸಿಗೋದಂತೂ ಗ್ಯಾರಂಟಿ. ನಿಮ್ಮ ಜೊತೆ ಹೀಗೆ ಮಾತಾಡ್ತಾ ಹೋಗುವ. ವಾಕಿಂಗ್ ಬಂದಿದ್ದೇನೆ ನಾನಿವಾಗ. ವಿಡಿಯೋ ಸ್ಟಾರ್ಟ್ ಮಾಡಿದಾವಾಗಿಂದನೂ ನಿಮ್ಮ ಜೊತೆ ಕಾನ್ವರ್ಸೇಷನ್ ಮಾಡಿದ್ದು ನಾನು ತುಂಬ ಕಡಿಮೆ. ನನ್ನೆಲ್ಲ ಸಬ್ಸ್ಕ್ರೈಬರ್ಸ್, ನನ್ನೆಲ್ಲ ಫಾಲೋವರ್ಸ್, ನನ್ನ ವಿಡಿಯೋಗೆ ಲೈಕ್ ಕೊಡುವಂತಹ, ಕಮೆಂಟ್ ಮಾಡುವಂಥ ಪ್ರತಿಯೊಬ್ಬರಿಗೂ ಥ್ಯಾಂಕ್ ಯು ಸೋ ಮಚ್. ವಿಡಿಯೋ ಸ್ಟಾರ್ಟ್ ಮಾಡಬೇಕಿದ್ರೆ ನಾನು ತುಂಬ ವಿಷಯಗಳನ್ನು ಇಟ್ಕೊಂಡೇ ಸ್ಟಾರ್ಟ್ ಮಾಡಿದೆ. ಕೇಳಿದಿರ ಕೆಲವೊಬ್ಬರು, ನಿಮಗೆ ಹೇಗೆ ಈ ಐಡಿಯಾ ಬಂತು ಹವ್ಯಕ ಹೆಂಗಸರ ಭಾಷೆಗಳನ್ನು ಮಾತಾಡೋದು, ಅಥವಾ ಆ ಕಾನ್ಸೆಪ್ಟ್ ನಿಮಗೆ ಹೇಗೆ ಮಾಡಬೇಕು ಅಂತ ಅನ್ನಿಸ್ತು, ಅದು ಥಾಟ್ ಬಂದಿದ್ದು ಹೇಗೆ, ಯಾರು ಹೇಳಿಕೊಟ್ರ, ಅಥವಾ ಆ ವಿಷಯ ಹೇಗೆ ನಿಮ್ಮ ತಲೆಗೆ ಹೊಳಿತು ಅಂತ. ವಿಡಿಯೋ ನಾನು ಕೂಡ ತುಂಬ ವಿಷಯಗಳನ್ನು ಇಟ್ಕೊಂಡೇ ಮಾಡಿದೆ. ನಾನು ಮೊದಲೇ ಹೇಳಿದ ಹಾಗೆ ಯಾವ್ಯಾವ ಕಾನ್ಸೆಪ್ಟಲ್ಲಿ ವಿಡಿಯೋ ಮಾಡಿದೆ ಅಂತ ಗೊತ್ತಿಲ್ಲ. ನಾನು ಥಿಂಕ್ ಮಾಡಿದ್ದು ತುಂಬ ಮೊದಲು, ಒಂದು ಅಗಸ್ತ್ಯ ಹೊಟ್ಟೆಲಿರಬೇಕಿದ್ರೆ ನಾನು ಥಿಂಕ್ ಮಾಡಿದ್ದು ಮದರ್ಹುಡ್ ಅಂತ ಸ್ಟಾರ್ಟ್ ಮಾಡಿದ್ದು ನಾನು. ಆ್ಯಕ್ಚುಲಾಗಿ ನಂದು 2 ಯೂಟ್ಯೂಬ್ ಚಾನಲ್ ಇದೆ. ನಿಮಗೆ ಇನ್ನೊಂದು ಗೊತ್ತಿದೆಯೋ ಇಲ್ವೋ ಗೊತ್ತಿಲ್ಲ. ಕೃಷ್ಣರತ್ನಕ್ಕಿಂತ ಮೊದಲು ನಾನು ಬೇಬಿ ವ್ಲಾಗ್ಸ್ ಅಂತ ಸ್ಟಾರ್ಟ್ ಮಾಡಿದ್ದೆ. ಅದರಲ್ಲಿ ಮೊದಲು ನನ್ನ ಐ ಡಿ ಬಂದುಬಿಟ್ಟು ಮದರ್ಹುಡ್ ಅಂತಲೇ ಇದ್ದಿದ್ದು. ಅದ್ರ ಬಗ್ಗೆ ಸ್ವಲ್ಪ ಡೀಟೇಲ್ಸನ್ನು ಶೇರ್ ಮಾಡ್ತಾ ಹೋಗುವ ಅನ್ನೋದಿತ್ತು. ಬಟ್ ಪ್ರೆಗ್ನೆನ್ಸಿದೆಲ್ಲ ಶೇರ್ ಮಾಡೋದು ಅಷ್ಟು ಒಳ್ಳೆಯದಲ್ಲ ನಮಗೆ, ಕಣ್ಣಾಗೋದು ಅಥವಾ ಅಷ್ಟೊಂದು ಶೇರ್ ಮಾಡೋದ್ರಿಂದ ಒಳ್ಳೆಯದು ಥಾಟ್ಸ್ಗಿಂತ ಬೇರೆ ಥಾಟ್ಸ್ ಬರೋಕ್ಕೆ ಸ್ಟಾರ್ಟ್ ಆದರೆ ಅನ್ನೋ ಥರ ಅದನ್ನು ಸ್ಟಾಪ್ ಮಾಡಿದೆ. ಸೊ ನಾನು ಸ್ಟಾರ್ಟ್ ಮಾಡಬೇಕಿದ್ರೆ, ಕೃಷ್ಣರತ್ನ ಚಾನಲ್ ಸ್ಟಾರ್ಟ್ ಮಾಡಬೇಕಿದ್ರೆ ಸ್ವಲ್ಪ ಕಾಮಿಡಿ ರಿಲೇಟೆಡೇ ಸ್ಟಾರ್ಟ್ ಮಾಡಿದೆ. ಆ್ಯಕ್ಚುಲಿ ನನ್ನ ಜೊತೆ ಒಬ್ಬ ಸ್ಟೂಡೆಂಟ್ ಇದ್ದ, ಅವನೊಟ್ಟಿಗೆ ಸ್ಟಾರ್ಟ್ ಮಾಡಿದ್ದು ನಾನು. ಅದು ಯಾವುದೂ ಅಷ್ಟೊಂದು ಕ್ಲಿಕ್ ಆಗಲಿಲ್ಲ. ನನಗೆ ಆ್ಯಕ್ಟಿಂಗಲ್ಲಿ ತುಂಬ ಇಂಟ್ರೆಸ್ಟ್ ಇದ್ದಿದ್ದರಿಂದ, ಮತ್ತು ಕಾನ್ವರ್ಸೇಷನ್ ಈ ಥರದ್ದೆಲ್ಲ ಬರೆಯೋದು, ಕವನ ಬರೆಯೋದು, ಕತೆಗಳನ್ನು ಬರೆಯೋದು ಕೂಡ ತುಂಬ ಇಂಟ್ರೆಸ್ಟ್ ನನಗೆ. ಸೊ ಅದೇ ಕಾನ್ಸೆಪ್ಟ್ ಇಟ್ಕೊಂಡು ನಾನು ಇದನ್ನೆಲ್ಲ ಸ್ಟಾರ್ಟ್ ಮಾಡಿದ್ದು. ಮೋಸ್ಟ್ಲಿ ನಿಮಗೆ ಕ್ಲಾರಿಟಿ ಸಿಕ್ತು ಅಂತ ಅಂದ್ಕೊಳ್ತೇನೆ. ಸೊ ಅದರಲ್ಲಿ ನನಗೆ ಕ್ಲಿಕ್ ಆಗಿದ್ದು ಒಂದು ಕರಡಿಗೆ ಕತೆ ಅಂತ ಸ್ಟಾರ್ಟ್ ಮಾಡಿದೆ. ಅದು ನನ್ನ ತಲೆಯಲ್ಲಿ ಸುಮ್ಮನೆ ಬಂದಿದ್ದು ಒಂದು ಥಾಟ್. ಇದೊಂದು ಕಾನ್ಸೆಪ್ಟ್ ಚೆನ್ನಾಗಿದೆ ಅಲ್ಲ, ಯಾವಾಗ ಊರಿಗೆ ಹೋದರೂ ಕರಡಿಗೆ ತಗೋಬಾ, ಈ ಥರದ್ದೊಂದು ಕಾನ್ಸೆಪ್ಟ್ ಇದ್ದೇ ಇರ್ತದೆ. ಅಥವಾ ಒಂದು ಕರಡಿಗೆ ಬರಲಿಲ್ಲ ಅಂದರೆ ಜನ ಚಡ್ಪಡಿಸೋದನ್ನೆಲ್ಲ ನೋಡಿದ್ದೇನೆ ನಾನು, ನಮ್ಮ ಹಿರಿಯರು. ಆಯಿತಾ, ನಮಗೆ ಇದಿಲ್ಲದಿದ್ದರೂ ನಮ್ಮ ಹಳೆ ಕಾಲದವರಿಗೆ ಅದೊಂದು ಕರಡಿಗೆ ಕೊಟ್ಟಿದ್ದು ವಾಪಸ್ ಬರಬೇಕು, ತೊಗೊಂಡೋಗಿದ್ದು ವಾಪಸ್ ಕೊಡಬೇಕು ಅನ್ನೋದು ಅಲ್ವಾ. ಸೊ ಅದರಿಂದ ಸ್ಟಾರ್ಟ್ ಮಾಡಿದೆ. ಅದು ಕ್ಲಿಕ್ ಆಯಿತು. ಸೊ ನಿಮಗೂ ಕೂಡ ಯಾರಿಗಾದರೂ ಸೂಪರ್, ನಿಮಗೂ ಕೂಡ ಯಾರಿಗಾದರೂ ಯೂಟ್ಯೂಬು, ಇನ್ಸ್ಟಾಗ್ರಾಮ್ ವೀಡಿಯೋಸ್ ಮಾಡಿ ನಿಮ್ಮ ಟ್ಯಾಲೆಂಟನ್ನು ಶೇರ್ ಮಾಡಬೇಕು, 4 ಜನ ಲೈಕ್ ಮಾಡಬೇಕು ನಿಮ್ಮನ್ನು ಅಂತ ಅನಿಸಿದ್ರೆ ಖಂಡಿತವಾಗೂ ಮಾಡಿ. ಜನ ಹೇಳೋರು ತುಂಬ ಥರ ಹೇಳ್ತಾರೆ, ಏನು ಬರೀ ಮಾತಾಡ್ಕೊಂಡೇ ರತ್ನ ಯೂಟ್ಯೂಬಲ್ಲಿ ದುಡ್ಡು ಮಾಡಿಲ್ಲ ಅಂತ ಹೇಳೋರು ತುಂಬ ಜನ ಇದ್ದೀರಾ, ಗೊತ್ತು ನನಗೆ. ಆದರೆ ಅಷ್ಟೇ ಇರೋದಿಲ್ಲ. ಈಗ ನಾನು ಮಾತಾಡೋದಕ್ಕೂ ಕೂಡ ಯಾವತ್ತೂ ಸ್ಕ್ರಿಪ್ಟ್ ಬರೆದಿಲ್ಲ, ಬಟ್ ಅದನ್ನು ಥಿಂಕ್ ಮಾಡೋದಕ್ಕೆ, ಅದನ್ನು ಎಡಿಟ್ ಮಾಡ್ಕೊಳ್ಳೋದಕ್ಕೆ, ಅದನ್ನು ಪ್ರೊಸೆಸ್ ಮಾಡ್ಕೊಳ್ಳೋಕ್ಕೆ ಒಂದೊಂದು ಕಾನ್ಸೆಪ್ಟ್ ಇಟ್ಕೋಬೇಕಲ್ವ, ಅದಕ್ಕೆ ತುಂಬ ಟೈಮ್ ಹಿಡಿಯುತ್ತೆ. ಆ್ಯಕ್ಚುಲಿ ನನಗೆ ಆ ಥರ ಮಾತಾಡೋದೇ ಗೊತ್ತಿಲ್ಲ. ನಾನು ನನ್ನ ಇಡೀ ಕುಟುಂಬದಲ್ಲಿ ಯಾರಿಗೆ ಬೇಕಾದರೂ ಕಾಂಟ್ಯಾಕ್ಟ್ ಮಾಡಿ ಕೇಳಿ, ನನಗೆ ಆ ಥರದ್ದು ಗೊತ್ತೂ ಇಲ್ಲ. ಯಾವುದಾದ್ರೂ ಒಂದು ವಿಷಯದ ಬಗ್ಗೆ ಫೋನಲ್ಲಿ ಮಾತಾಡೋದಾಗಲಿ, ಅಥವಾ ಹೆಂಗಸರ ಮಾತುಗಳಿರ್ತಾರಲ್ವ, ಆ ಥರದ್ದು ಗೊತ್ತೂ ಇಲ್ಲ. ಯಾಕೆಂದರೆ ನಾನು ನನ್ನ ಕೆಲಸದಲ್ಲೇ ಬ್ಯುಸಿ ಇರೋದ್ರಿಂದ ಅದು ಕಡಿಮೆ ಕೂಡ. ಸೊ ನನಗೆ ಅದು ಬೇರೆಯವ್ರನ್ನ ನೋಡಿ ನಾನು ಅದನ್ನು ಗ್ರಾಸ್ಪ್ ಮಾಡಿ ಆ ಕಾನ್ಸೆಪ್ಟನ್ನು ನಿಮ್ಮ ಮುಂದೆ ಶೇರ್ ಮಾಡೋದು. ಸೊ ನನಗೆ ಅದು ಚಾಲೆಂಜೇ. ಆ್ಯಕ್ಟಿಂಗ್ ಅಂದರೆ ಹಾಗೆ ಅಲ್ವಾ, ನಾವು ಮಾಡೋದನ್ನು ಮಾಡೋದಲ್ಲ, ಬೇರೆಯವ್ರು ಮಾಡೋದನ್ನು ನಾವು ಅನುಕರಣೆ ಮಾಡೋದಲ್ವ. ಸೊ ಅದೊಂದು ಹೇಗೆ ಸ್ಟಾರ್ಟ್ ಆಯಿತು. ಇನ್ನೊಂದು, ಯಾರಿಗಾದರೂ ಯೂಟ್ಯೂಬ್ ಮಾಡಬೇಕು ಅನ್ನೋ ಆಸೆ ಇದ್ದವರಿಗೆ ನನ್ನ ಸಜೆಷನ್ ಖಂಡಿತವಾಗ್ಲೂ ಮಾಡಿ. ಯಾರು ನಮಗೆ ಕಮೆಂಟ್ ಮಾಡೋರು ದುಡ್ಡು ಕೊಡೋದಲ್ಲ, ನಮಗೆ ದುಡ್ಡು ಕೊಡೋದು ಯೂಟ್ಯೂಬ್ ಅವರು ಅಥವಾ ಇನ್ಸ್ಟಾಗ್ರಾಮ್, ನಾವು ಯಾವ ಪ್ಲ್ಯಾಟ್ಫಾರ್ಮಲ್ಲಿ ಆ ವೀಡಿಯೋಸನ್ನು ಅಪ್ಲೋಡ್ ಮಾಡ್ತಿದ್ದೇವೆ ಅವರಲ್ವಾ. ಸೊ ಖಂಡಿತವಾಗ್ಲೂ ಮಾಡಿ. ನಿಮ್ಮ ಇಂಟ್ರೆಸ್ಟ್ ಯಾವುದೇ ಇರಲಿ, ಅಡುಗೆದೋ, ಟ್ರಾವೆಲಿಂಗೋ, ಫೋಟೋಶೂಟೋ, ಯಾವುದಾದ್ರೂ ಓಕೆ, ನಿಮ್ಮ ಇಂಟ್ರೆಸ್ಟ್ ಇದ್ದರೆ ಖಂಡಿತವಾಗ್ಲೂ ಮಾಡಿ. ಬೇರೆಯವ್ರು ಮಾಡ್ತಾರಂತ ಮಾಡಿದ್ರೆ ನೀವು ಸ್ವಲ್ಪ ದಿವಸ ಮಾಡ್ತೀರಾ ಮತ್ತು ಬಿಟ್ಟು ಹೋಗುತ್ತೆ. ನಿಮಗೆ ಇಂಟ್ರೆಸ್ಟ್ ಇದ್ದರೆ ಇಂಟ್ರೆಸ್ಟ್ ಇರೋ ವಿಷಯದಲ್ಲೇ ಮಾಡಿ, ಆವಾಗ ಗ್ಯಾರಂಟಿ ಕ್ಲಿಕ್ ಆಗ್ತದೆ.
ಇನ್ನು ಬಂದುಬಿಟ್ಟು ಒಬ್ಬರು ಕೇಳಿದ್ದೀರಾ, ತುಂಬ ಜನ ಕೇಳಿದ್ದೀರಾ ಆ್ಯಕ್ಚುಲಿ, ನಿಮಗೆ ಎಲ್ಲಾಯಿತು, ಯಾವ ಊರು, ನಿಮ್ಮ ಭಾಷೆ ಸ್ವಲ್ಪ ರಿಲೇಟೆಡ್ ಇದೆ. ಕಾಸರಗೋಡವರು ತುಂಬ ಜನ ಮೆಸೇಜ್ ಮಾಡಿದ್ದೀರಾ ನನಗೆ, ಹವ್ಯಕ, ನಮ್ಮ ಹವ್ಯಕಕ್ಕೂ ನಿಮ್ಮ ಹವ್ಯಕಕ್ಕೂ ತುಂಬ ವ್ಯತ್ಯಾಸ ಇದೆ ಅಂತೆಲ್ಲ. ಇನ್ನು ನಮ್ಮ ಊರಿನವರು ಕೂಡ ತುಂಬ ಜನ ನನಗೆ ಮೆಸೇಜ್ ಮಾಡಿ ಹೇಳಿದ್ದೀರಾ, ನಮ್ಮನೆ ಮಗಳು, ನಮ್ಮ ಊರಿನ ಹುಡುಗಿ ಅಂತೆಲ್ಲ ಮಾತಾಡಿದವ್ರು ಇದ್ದೀರಾ. ತುಂಬ ಖುಷಿಯಾಗತ್ತೆ ಆ ಥರ ಕಮೆಂಟ್ಸ್ ಮಾತ್ರ. ಹೌದು, ಹವ್ಯಕ, ನಮ್ಮ ಹವ್ಯಕ ಸ್ವಲ್ಪ ಚೇಂಜ್. ನಾವು ಉತ್ತರ ಕನ್ನಡ, ಯಲ್ಲಾಪುರದ, ನನ್ನ ತಾಯಿಯ ಮನೆ ಬಂದುಬಿಟ್ಟು ಚಿಮ್ನಳ್ಳಿ ಅಂತ, ತೆಲಂಗಾಣದಿಂದ, ಅಲ್ಲಿಂದ ಒಳಗಡೆ. ಇನ್ನು ನಾನು ನನ್ನ ಗಂಡನ ಮನೆ ಬಂದುಬಿಟ್ಟು ಇದು ಕೂಡಿಗೆ. ಸೊ ನನ್ನ ಹೆಸರು ರತ್ನಾ ಭಟ್ ಅಂತ. ನಾನಿರೋದು ಉಡುಪಿಯಲ್ಲಿ. ಸೊ ಕೆಲವೊಂದು ವೀಡಿಯೋಸಲ್ಲಿ ನಾನು ಮಂಗಳೂರು ಭಾಷೆ ಕೂಡ ಯೂಸ್ ಮಾಡಿದ್ದೇನೆ. ಇದಿಷ್ಟು ಪಾಸಿಟಿವ್ ಸೈಡ್. ಆದರೆ ಇನ್ನೂ ಒಂಚೂರು ಬರೋ ಒಂದಷ್ಟು ಕಾನ್ಸೆಪ್ಟ್ ಬಗ್ಗೆ ನಿಮಗೆಲ್ಲರಿಗೂ ಹೇಳಬೇಕು. ಯಾಕೆಂದರೆ ನ್ಯೂ ಯೂಟ್ಯೂಬರ್ಸ್ ಬರ್ಬೋದು ನೆಕ್ಸ್ಟ್, ಅಥವಾ ನ್ಯೂ ಕಂಟೆಂಟ್ ಕ್ರಿಯೇಟರ್ಸ್ ಬರ್ಬೋದು. ಹೇಳೋ ರೀತಿಯಲ್ಲಿ ಒಂದು ಮಾತಾಡಿಕೊಂಡು ಒಂದೇನೋ ಜಸ್ಟ್ ಕಾನ್ವರ್ಸೇಷನ್, ಅದು ಏನು ಯೂಸ್ ಇಲ್ಲದಿರೋ ಕಾನ್ವರ್ಸೇಷನ್ ಮಾಡಿಕೊಂಡು ಚೆನ್ನಾಗಿ ವ್ಯೂಸ್ ಬರ್ತಾಯಿದೆ. ನಮ್ಮದೆಲ್ಲ ಒಳ್ಳೊಳ್ಳೆ ವೀಡಿಯೋಸ್ ಇತ್ತು, ಅದಕ್ಕೆ ವ್ಯೂಸ್ ಬರ್ತಾಯಿಲ್ಲ. ಕರೆಕ್ಟ್, ನೀವು ಹೇಳೋದ್ರಲ್ಲಿ ನಾನು ಕೂಡ ಒಬ್ಬಳು. ನಾನು ಒಳ್ಳೆ ವೀಡಿಯೋಸ್ ಹಾಕಿದವಾಗ ನನಗೆ ಏನು ಹೇಳಿ ವ್ಯೂಸ್ ಮತ್ತು ಕಮೆಂಟ್ಸ್ ಬರೆದಿದ್ದವಾಗ ನಾನು ಕೂಡ ಸೇಮ್ ಫೀಲ್ ಮಾಡಿದ್ದೇನೆ. ಆ್ಯಕ್ಚುಲಿ ತುಂಬ ಜನ ಆ ಥರ ವೀಡಿಯೋಸನ್ನು ನೋಡಿ ಶೇರ್ ಮಾಡೋದಿಲ್ಲ, ವ್ಯೂಸ್ ಕೊಡೋದಿಲ್ಲ, ಅಥವಾ ಲೈಕ್ಸ್ ಕೊಡೋದಿಲ್ಲ. ಅದೆಲ್ಲ ಕರೆಕ್ಟು. ಬಟ್ ಏನು ಮಾಡೋಕ್ಕಾಗಲ್ಲ. ನಾವೀಗ ಪ್ಲ್ಯಾಟ್ಫಾರ್ಮಲ್ಲಿ ಬಂದು ಅದನ್ನು ವೀಡಿಯೋಸ್ ಅಪ್ಲೋಡ್ ಮಾಡ್ತಿದ್ದೇವೆ ಅಂದರೆ ಜನರಿಗೆ ಇಷ್ಟ ಆಗೋ ವೀಡಿಯೋಸ್ಗಳನ್ನೇ ಶೇರ್ ಮಾಡಬೇಕು. ಅದೇ ಕೆಟ್ಟ ದಾರಿ ಅಲ್ಲದಿದ್ದರೆ ಆಯ್ತಲ್ವಾ. ಸೊ ಮೋಸ್ಟ್ಲಿ ಒಂದು 4250 300 ಸಬ್ಸ್ಕ್ರೈಬರ್ಸ್ ಇದ್ದಾರೆ ಅಂದರೆ ನನ್ನ ಫಸ್ಟ್ ಕಾನ್ಸೆಪ್ಟ್ ಇದ್ದಿದ್ದೆ ನಮ್ಮ ಭಾಷೆ ನಮ್ಮ ಹೆಮ್ಮೆ. ಸೊ ನನ್ನ ಭಾಷೆಯನ್ನು ಇನ್ನೂ 4 ಜನ ಪ್ರೀತಿ ಮಾಡಲಿ. ಕುಂದಾಪುರ ಭಾಷೆ ಫೇಮಸ್ ಆಗುತ್ತೆ, ಮಂಗಳೂರು ಭಾಷೆ ಫೇಮಸ್ ಆಗುತ್ತೆ, ಧಾರವಾಡ ಭಾಷೆ ಫೇಮಸ್ ಆಗುತ್ತೆ, ಹುಬ್ಬಳ್ಳಿ ಭಾಷೆ ಫೇಮಸ್ ಆಗುತ್ತೆ. ಯಾಕೆ ನಮ್ಮ ಹವ್ಯಕ ಭಾಷೆ ಫೇಮಸ್ ಆಗಬಾರ್ದು ಅನ್ನೋ ಒಂದೇ ಒಂದು ಉದ್ದೇಶದಿಂದ ನಾನು ಸ್ಟಾರ್ಟ್ ಮಾಡಿದ್ದು. ಸೊ ಅದಕ್ಕೆ ನೀವು ಅದರಲ್ಲಿ ತತ್ವ ವಿಚಾರಗಳನ್ನು ಅಥವಾ ಯಾವುದೋ ನಾಲೆಜನ್ನು ನೀವು ಹುಡುಕ್ತಾ ಇದ್ದರೆ ದಯವಿಟ್ಟು ನನ್ನ ವೀಡಿಯೋಸನ್ನು ನೋಡಬೇಡಿ. ನಿಜವಾಗ್ಲೂ ಹೇಳ್ತೇನೆ, ನನ್ನ ವೀಡಿಯೋಸನ್ನು ನೋಡಬೇಡಿ. ಎಲ್ಲೋ ಮುಂದೆ ಬರ್ಬೋದು, ನಾನು ಕೇಳಿದ್ದೆ ಕೂಡ ಒಂದೆರಡು ಹೆಲ್ತ್ ಟಿಪ್ಸ್ ಹಾಕ್ಲಾ ನನ್ನ ವೀಡಿಯೋಸಲ್ಲಿ ಅಂತೆಲ್ಲ. ಬಟ್ ಯಾರೂ ಅದಕ್ಕೆ ಇಂಟ್ರೆಸ್ಟ್ ತೋರಿಸಲಿಲ್ಲ. ಇನ್ನು ಕೆಲವೊಂದು ಇಂಪಾರ್ಟೆಂಟ್ ಮಾಹಿತಿ ಶೇರ್ ಮಾಡಿದ್ದಕ್ಕೂ ಕೂಡ ಯಾರ್ದು ಕೂಡ ಒಳ್ಳೆ ವ್ಯೂಸ್ ಕೂಡ ಇಲ್ಲ. ಒಳ್ಳೆ ಅಂದರೆ ಈ ಥರದ್ದೇ ವೀಡಿಯೋಸ್ಗಳು ಬರೋದು. ಜನ ಯಾವುದನ್ನು ಇಷ್ಟಪಡ್ತಾರೋ ಅದನ್ನೇ ನಾವು ಕೂಡ ಅಪ್ಲೋಡ್ ಮಾಡಬೇಕಾಗತ್ತೆ. ಒಂದಷ್ಟನ್ನು ಎಂಟರ್ಟೈನ್ಮೆಂಟ್ ಫೀಲ್ಡ್ ಅಂತ ಇರುತ್ತಲ್ವ, ಅದಕ್ಕೆ ಸೇರಿಸಿಬಿಡಿ. ನನ್ನದು ಕೂಡ ನಿಮಗೆ ಎಂಟರ್ಟೈನ್ ಕೊಡ್ತಾ ಇದೆ ಅಂದರೆ ಅದೇ ಥರ ತೊಗೊಳ್ಳಿ. ಸೊ ಇದೊಂದು ವಿಷಯ ನನಗೆ ನಿಮಗೆ ಹೇಳಲಿಕ್ಕಿದ್ದು. ಇನ್ನು ಲಾಸ್ಟಾಗಿ ಒಂದು ಹೇಳೋದೇನೆಂದರೆ, ಎಷ್ಟೋ ಜನರಿಗೆ ತುಂಬ ಒಂದೊಂದು ವಿಷಯದಲ್ಲಿ ತುಂಬ ನಾಲೆಜ್ ಇರುತ್ತೆ. ದಯವಿಟ್ಟು ಆ ಥರದ ವೀಡಿಯೋಗಳನ್ನು ಮಾಡಿ. ಫುಡ್ ಟಿಪ್ಸ್, ಆ ಥರದ್ದೆಲ್ಲ ವೀಡಿಯೋಸ್ಗಳು, ನಮ್ಮ ಹಳ್ಳಿಯ ಹೆಂಗಸರಿಗೆ ಅದರಲ್ಲೂ ತುಂಬ ನಾಲೆಜ್ ಇರುತ್ತೆ. ಅವರು ಈ ಥರ ಸೋಷಿಯಲ್ ಮೀಡಿಯಾದಲ್ಲಿ ಕಂಟೆಂಟ್ ಶೇರ್ ಮಾಡೋಕ್ಕೆ ಹೆಸಿಟೇಷನ್ ಇರುತ್ತೆ ಅಲ್ವಾ. ಹೇಳೋರ ಮಾತಿಗೆ ಅಥವಾ ಯಾರೋ ಒಬ್ರು ಏನೋ ಅಂದ್ಕೊಳ್ತಾರೆ ಅನ್ನೋದ್ರ ಬಗ್ಗೆ ಟೆನ್ಷನ್ ಮಾಡ್ಕೊ. ಯಾಕೆಂದರೆ ಅವ್ರು ಯಾರು ದುಡ್ಡು ಕೊಡೋದಲ್ಲ ನಿಮಗೆ, ಆಯಿತಾ. ಲಾಸ್ಟ್ ಒಂದೇನೆಂದರೆ, ಎಲ್ಲರೂ ಇಷ್ಟಪಡೋಕ್ಕೆ ನಾವೇನು ದುಡ್ಡಾ ಅಲ್ಲ ಅಲ್ವಾ. ಸ್ವಲ್ಪ ಜನ ಇಷ್ಟಪಡ್ತಾರೆ, ಸ್ವಲ್ಪ ಜನ ಹೇಟ್ ಮಾಡ್ತಾರೆ, ಸ್ವಲ್ಪ ಜನ ಆಡ್ಕೊಳ್ತಾರೆ. ಆಡಲಿ ಬಿಡಿ, ನಮಗೆ ಬರೋ ದುಡ್ಡು ಬರುತ್ತೆ ತಾನೇ. ವಿಡಿಯೋ ತುಂಬ ಲಾಂಗ್ ಆಯಿತು. ಸೊ ಇಲ್ಲಿಗೆ ಸ್ಟಾಪ್ ಮಾಡ್ತೇನೆ. ನೆಕ್ಸ್ಟ್ ವಿಡಿಯೋದಲ್ಲಿ ಇಷ್ಟು ದಿವಸ ನಾನು ಯಾಕೆ ವಿಡಿಯೋ ಮಾಡ್ತಿರಲಿಲ್ಲ, ಅಥವಾ ಸುಮಾರು ಜನ ಕೇಳಿದ್ದೀರ ದುಡ್ಡೇನಾದರೂ ಬಂತಾ, ಮಾತಾಡ್ಕೊಂಡು ದುಡ್ಡು ಮಾಡಿದ್ರಿ, ಎಷ್ಟೆಷ್ಟು ಬಂತು ಅಂತೆಲ್ಲ ಕೇಳಿದ್ದೀರಾ. ಸೊ ಅದಕ್ಕೆಲ್ಲ ಒಂದು ಗುಡ್ ನ್ಯೂಸ್ ಇದೆ ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ. ಇಲ್ಲಿ ತನಕ ಯಾರ್ಯಾರು ನನಗೆ ಸಪೋರ್ಟ್ ಮಾಡ್ತಿದ್ದೀರಾ, ಯಾರ್ಯಾರು ನಂಗೆ ತುಂಬ ಒಳ್ಳೆಯದಾಗಲಿ ಅಂತ ವಿಶ್ ಮಾಡಿದ್ದೀರಾ, ಯಾರ್ಯಾರು ನನ್ನ ವೀಡಿಯೋಸ್ಗಳನ್ನು ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರಾ, ಅವರೆಲ್ಲರಿಗೂ ತುಂಬ 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 ಧನ್ಯವಾದ. ನಿಮ್ಮ ಪ್ರೀತಿ ವಿಶ್ವಾಸ ಯಾವಾಗಲೂ ಹೀಗೇ ಇರಲಿ.